ನಮಸ್ಕಾರ, ನಾನು ಗುರು. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸ್ಟಾಕ್ ಮಾರ್ಕೆಟ್ ಬಿಗಿನರ್ಸ್ ಗೈಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ದೇಶದಲ್ಲಿ 2 ಸ್ಟಾಕ್ ಎಕ್ಸ್ಚೇಂಜಸ್ ಇದೆ, ಒಂದು NSE, ಇನ್ನೊಂದು BSE. ನಾವು ಈ ಒಂದು ವಿಡಿಯೋದಲ್ಲಿ NSE ಹಾಗೆ BSE ಯ ಡಿಫರೆನ್ಸಸ್ ನೋಡೋಣ, ಹಾಗೇನೆ ಇದರಲ್ಲಿ ಯಾವುದು ಬೆಟರ್ ಆಗಿದೆ ಅಂತ ಅರ್ಥ ಮಾಡ್ಕೊಳ್ಳೋಣ. ನೀವೇನಾದ್ರೂ ಸ್ಟಾಕ್ ಮಾರ್ಕೆಟ್ಗೆ ಬಿಗಿನರ್ ಆಗಿದ್ರೆ ನೀವು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಲೇಬೇಕು, ಯಾಕಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಹಾಗೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜಸ್ ನ 2 ಡಿಫರೆನ್ಸಸ್ ನ ಇಲ್ಲಿ ಹಾಕಿದ್ದೀನಿ. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಏನಿದೆ NSE 1992ರಲ್ಲಿ ಲಾಂಚ್ ಆಗಿದೆ. ಹಾಗೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಏನಿದೆ ಇದು 1875ನೇ ಇಸ್ವಿಯಲ್ಲಿ ಹುಟ್ಟಿರುವಂಥದ್ದು. ಸೊ ನೀವು ಇಲ್ಲಿ ನೋಡಿ, ಇದು ಏಷ್ಯಾ ಖಂಡದಲ್ಲೇ ಮೊದಲ ಸ್ಟಾಕ್ ಎಕ್ಸ್ಚೇಂಜ್, ಭಾರತಕ್ಕಷ್ಟೇ ಅಲ್ಲ, ಇಡೀ ಏಷ್ಯಾಗೆ. ಸೊ ಹಾಗೆ ನಾವಿಲ್ಲಿ NSE ಯ ಒಂದು ಇಂಡೆಕ್ಸ್ ಮೇನ್ ಏನಿದೆ ಅದು ನಿಫ್ಟಿ 50. ಈ ನಿಫ್ಟಿ 50 ಏನಿದೆ ಇದು 50 ಸ್ಟಾಕ್ಗಳ ಸಮೂಹ. ಬೇರೆ ಬೇರೆ ಸೆಕ್ಟರ್ ಅಲ್ಲಿ 50 ಸ್ಟಾಕ್ ನ ತಗೊಂಡು ಅದನ್ನ ಮಾಡಿರುವಂಥದ್ದು. ಅಂದ್ರೆ ವೇಟೇಜ್ ನೀವು ನೋಡಿ ಕೇಳಿರ್ಬೋದು, ರಿಲಯನ್ಸ್ ಆಗಲಿ, HDFC ಆಗಲಿ, ಸೊ ಬೇರೆ ಬೇರೆ ಸೆಕ್ಟರ್ ನ ಸ್ಟಾಕ್ಸ್ ಗಳನ್ನ ತಗೊಂಡು ಒಂದು ನಿಫ್ಟಿ 50ನ ಒಂದು ಇಂಡೆಕ್ಸ್ ಆಗಿ ಮಾಡಿರ್ತಾರೆ. ಹಾಗೇನೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಇದು ಒಂದು ಇಂಡೆಕ್ಸ್ ಇದೆ, ಅದು ಸೆನ್ಸೆಕ್ಸ್ ಅಂದ್ರೆ ಸೆನ್ಸಿಟಿವಿಟಿ ಇಂಡೆಕ್ಸ್ ಅಂತ ಕರಿತೀವಿ. ಇದರಲ್ಲಿ 30 ಕಂಪನೀಸ್ಗಳು ಇರ್ತವೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ NSE ಲಿಸ್ಟ್ ಆಗಿರೋಂಥ ಕಂಪನೀಸ್ ಏನಿದೆ 2000+ ಅಂದ್ರೆ ಈಗಿನ್ನೂ ಜಾಸ್ತಿನೇ ಆಗಿದೆ. ಹಾಗೆ ನಾವು BSE ನೋಡೋದಾದ್ರೆ ಲಿಸ್ಟೆಡ್ ಕಂಪನೀಸ್ ಏನಿದೆ ಅದು 5000+ ಇದೆ. ಇದು ಆಲ್ಮೋಸ್ಟ್ ಒಂದು 5500 ಅಬೌವ್ ಜಾಸ್ತಿನೇ ಒಂದು ಸ್ಟಾಕ್ ಲಿಸ್ಟ್ ಆಗಿದೆ. ಹಾಗೇನೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ NSE ಇದು ಒಂದು ಪ್ರಾಡಕ್ಟ್ಸ್ ಏನಿದೆ ಅದು ಈಕ್ವಿಟೀಸ್, ಡಿರೈವೇಟಿವ್ಸ್, ಬಾಂಡ್ಸ್, ETF, ಮ್ಯೂಚುವಲ್ ಫಂಡ್ಸ್, ಈ ಎಲ್ಲಾ ಸೆಗ್ಮೆಂಟ್ ನಲ್ಲಿ ಇದು ಪ್ರೊವೈಡ್ ಮಾಡುತ್ತೆ. ಹಾಗೇನೆ ಸೇಮ್ ಈಕ್ವಲ್ ಆಗಿ BSE ಕೂಡ ಎಲ್ಲಾ ಪ್ರಾಡಕ್ಟ್ಸ್ ಒಂದು ಸರ್ವಿಸ್ ನ ಕೊಡುತ್ತೆ. ಹಾಗೆ ನಾವು ನೋಡಿದ್ರೆ ಇಲ್ಲಿ ಗ್ಲೋಬಲ್ ರ್ಯಾಂಕಿಂಗ್ ಏನಿದೆ NSE ಇದು ಅದು 8th ರ್ಯಾಂಕಿಂಗ್ ಇದೆ. ಅದೇ BSE ನೋಡೋದಾದ್ರೆ 9th ರ್ಯಾಂಕಿಂಗ್ ಇದೆ. ಸೊ 2 ನಿಯರ್ ಬೈ ಇದೆ. ಹಾಗೇನೆ ಟ್ರೇಡಿಂಗ್ ವಾಲ್ಯೂಮ್ ನೋಡೋದಾದ್ರೆ NSE ಲಿ ಜಾಸ್ತಿ ಇರುತ್ತೆ. ಟ್ರೇಡಿಂಗ್ ವಾಲ್ಯೂಮ್ ಕಂಪೇರ್ ಮಾಡಿದ್ರೆ NSE BSE ಸ್ವಲ್ಪ ಒಂದು ಕಡಿಮೆ ನೋಡೋದಕ್ಕೆ ಸಿಗುತ್ತೆ. ಹಾಗೇನೆ ಲಿಕ್ವಿಡಿಟಿ ಅಂದ್ರೆ ಇಮಿಡಿಯೇಟ್ ಆಗಿ ನಾನು ಹೋದ ತಕ್ಷಣ ಮಾರಬೇಕು, ಯಾರಾದ್ರೂ ಇಮಿಡಿಯೇಟ್ ಆಗಿ ಸಿಗ್ತಾರೆ ಅಂದ್ರೆ ಅದು ಲಿಕ್ವಿಡಿಟಿ. ಇಮಿಡಿಯೇಟ್ ಆಗಿ ನನ್ನ ಹತ್ರ ಒಂದು ವಸ್ತು ಇದೆ, ಅದನ್ನ ನಾನು ಕೊಟ್ರೆ ಕ್ಯಾಶ್ ಸಿಗುತ್ತದೆ, ಅದು ಲಿಕ್ವಿಡಿಟಿ ಅಂತ ಕರಿತೀವಿ. ಸೊ ಆ ಲಿಕ್ವಿಡಿಟಿ ಏನಿದೆ NSE ಕಂಪೇರ್ ಮಾಡಿದ್ರೆ BSE ಲಿ ಸ್ವಲ್ಪ ಕಡಿಮೆ ಇದೆ. ಸೊ ಬನ್ನಿ ನಾವು ನೆಕ್ಸ್ಟ್ ಡಿಫರೆನ್ಸಸ್ ನೋಡ್ತಾ ಹೋಗೋಣ. The NSE offers higher trading volume, making it ideal for traders who need quick execution and minimal price fluctuations. ಸೊ ಬಟ್ ಟ್ರೇಡರ್ಗೆ ಏನು ಬೇಕು, ಯೂಶಲ್ ಆಗಿ ಅವನು ಎಂಟ್ರಿ ಆದ ಅಂತ ಅಂದ್ರೆ ಲೈಕ್ ಈಗ ಒಂದು 100 ರೂಪೀಸ್ಗೆ ಎಂಟ್ರಿ ಆಗಿದ್ದಾನೆ ಅಂತಂದ್ರೆ ಇಮಿಡಿಯೇಟ್ ಆಗಿ ಏನಾದರೂ 101, 102 ಎಕ್ಸಿಕ್ಯೂಟ್ ಆಗಬೇಕು ಅಂದ್ರೆ ಅಲ್ಲಿ ನೆಕ್ಸ್ಟ್ ತಗೊಳ್ಳೋದಕ್ಕೊಬ್ರು ರೆಡಿ ಇರಬೇಕು. ಸೊ ಅದು ಲಿಕ್ವಿಡಿಟಿ ಅಂದ್ರೆ ನಾವು ಬೈ ಮಾಡಿದ ತಕ್ಷಣ ಇನ್ನೊಬ್ರು ತಗೊಳಕ್ ಆ ಪ್ರೈಸ್ಗೆ ರೆಡಿ ಇದ್ರು ಅಂತಂದ್ರೆ ಅದು ಲಿಕ್ವಿಡಿಟಿ ಅಂತ ಕರಿತೀವಿ. ಬಟ್ ಇಲ್ಲಿ ಏನಿದೆ ಅಂದ್ರೆ BSE ಸ್ವಲ್ಪ ಆ ಲಿಕ್ವಿಡಿಟಿ ಕಡಿಮೆ ಇದೆ, NSE ಲಿ ಜಾಸ್ತಿ ಇದೆ. ಅದರದೊಂದು ಎಕ್ಸಾಂಪಲ್ ಸಹಿತ ನಾವು ಇಲ್ಲಿ ನೋಡೋಣ. ಹಾಗೇನೆ BSE ಹ್ಯಾಸ್ ಕಂಪೇರಿಟಿವ್ಲಿ ಲೋವರ್ ಲಿಕ್ವಿಡಿಟಿ ವಿಚ್ ಕ್ಯಾನ್ ರಿಸಲ್ಟ್ ಸ್ಲೈಟ್ಲಿ ವೈಡ್ ಬಿಡ್ ಆಸ್ಕ್ ಸ್ಪ್ರೆಡ್ಸ್ ಅಂಡ್ ಸ್ಲೋವರ್ ಟ್ರೇಡ್ ಎಕ್ಸಿಕ್ಯೂಷನ್. ಸೊ ಇಲ್ಲಿ ಬಿಡ್ ಆಸ್ಕ್ ಅಂತಂದ್ರೆ ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಮುಖಾಂತರ ತೋರಿಸ್ತೀನಿ. ಇಲ್ಲಿ ಈಗ ನೋಡ್ತಾ ಇರೋದು ಒಂದು HDFC ಬ್ಯಾಂಕ್ ನ ಒಂದು ಎಕ್ಸಾಂಪಲ್. ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿ. ಸೊ ಇದು ಒಂದು BSE ಲಿ ಇರುವಂತದ್ದು, ಇದು NSE ಲಿ ಇರುವಂತದ್ದು. ಸೊ ಇಲ್ಲಿ ನೀವು ಒಂದ್ ಸ್ವಲ್ಪ ವಾಲ್ಯೂಮ್ ನಲ್ಲಿ ಅಬ್ಸರ್ವ್ ಮಾಡಿ. ಇಲ್ಲಿ 98,099 ಒಂದು ನಮ್ಗೆ ವಾಲ್ಯೂಮ್ ಕಾಣ್ತಾ ಇದೆ. ಹಾಗೇನೆ ನೀವು ಇಲ್ಲಿ NSE ನೋಡಿ ವಾಲ್ಯೂಮ್ ಎಷ್ಟಿದೆ ಅಂದ್ರೆ 42,40,362 ಒಂದು ವಾಲ್ಯೂಮ್ ಇದೆ. ಸೊ ಇಲ್ಲಿಗಿಂತ ಇಲ್ಲಿ ತುಂಬಾ ಜಾಸ್ತಿ ಒಂದು ವಾಲ್ಯೂಮ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಹಾಗೇನೆ ಬಿಡ್ ಅಂಡ್ ಆಸ್ಕ್ ನೋಡೋದಾದ್ರೆ ಇಲ್ಲಿ ನೋಡಿ ನಮ್ಗೆ ಅದೇ ಅಂದ್ರೆ ಸ್ಪ್ರೆಡ್. ಇಲ್ಲಿ ಯಾರೋ ಒಬ್ರು 100 ರೂಪೀಸ್ಗೆ ಕೇಳ್ತಾ ಇದಾರೆ, ಇನ್ನೊಬ್ರು ಅದಕ್ಕಿಂತ ಕಡಿಮೆ ಕೇಳ್ತಾ ಇದಾರೆ ಅಥವಾ ಜಾಸ್ತಿ ಕೇಳ್ತಿದಾರೆ ಅಂದ್ರೆ ಅಲ್ಲಿ ಗ್ಯಾಪ್ ಇರುತ್ತೆ ಇಬ್ರು ಮಧ್ಯೆ. ಇಲ್ಲಿ ನೀವು ಒಂದ್ ಸ್ವಲ್ಪ ಅಬ್ಸರ್ವ್ ಮಾಡಿ. ಇಲ್ಲಿ 1982 ಕೇಳ್ತಾ ಇದಾರೆ BSE ಲಿ 1982.5. ಹಾಗೇನೆ ಇಲ್ಲಿ ಆಫರ್ ಮಾಡ್ತಾ ಇದಾರೆ 1983.50. ಅಂದ್ರೆ ಇಲ್ಲಿ ಏನಿದೆ ಅಂತಂದ್ರೆ ಇಬ್ಬರ ಮಧ್ಯೆ ಇಲ್ಲಿ ₹1 ಡಿಫ್ರೆನ್ಸ್ ಕಾಣ್ತಾ ಇದೆ. ಇಬ್ರ ಮಧ್ಯೆ ₹1 ಡಿಫ್ರೆನ್ಸ್ ಕಾಣ್ತಾ ಇದೆ. ಸೊ ಈಗ 100 ಶೇರ್ ಬೈ ಮಾಡೋರನಿಗೆ ₹1 100 ರೂಪೀಸ್ ಲಾಸ್ ಆಗುತ್ತೆ. ಬಟ್ 1000 ಶೇರ್ ಬೈ ಮಾಡೋನಿಗೆ ಏನಾಗುತ್ತೆ, ಆ ₹1 ಏನಾಗುತ್ತೆ ಅವನಿಗೆ ₹1000 ಲಾಸ್ ಕಾಣುತ್ತೆ. ಸೊ ಹಾಗಾಗಿ ಜಾಸ್ತಿ ವಾಲ್ಯೂಮ್ ಟ್ರೇಡಿಂಗ್ ಮಾಡೋರಿಗೆ ಏನಾಗುತ್ತೆ ಅಂದ್ರೆ BSE ಈ ತರ ಒಂದು ಬಿಡ್ ಅಂಡ್ ಆಸ್ಕ್ ಒಂದು ಸ್ಪ್ರೆಡ್ ಏನಿದೆ ಸ್ವಲ್ಪ ಜಾಸ್ತಿ ಇರುತ್ತೆ. ಅದೇ ನಾವಿಲ್ಲಿ NSE ನೋಡೋದಾದ್ರೆ ಇಲ್ಲಿ ನೋಡಿ 1983 ನಡೀತಾ ಇರೋಂಥದ್ದು. ಹಾಗೇನೆ ಇಲ್ಲಿ ಕೇಳ್ತಾ ಇರೋಷ್ಟು 1983.10, ಜಸ್ಟ್ ಒಂದು 10 ಪೈಸದ ಒಂದು ಡಿಫ್ರೆನ್ಸ್ ಇದೆ. ಸೊ ಅಂತ ದೊಡ್ಡ ಡಿಫ್ರೆನ್ಸ್ ಏನು ಇಲ್ಲಿ ಕಾಣ್ತಾ ಇಲ್ಲ. ಹಾಗೇನೆ ಇನ್ನೊಂದು ಎಕ್ಸಾಂಪಲ್ ನೋಡಿ, ಇದು TCS, ಇದು ಬಂದ್ಬಿಟ್ಟು NSE ಇದು, ಸೊ ಇದು ಬಂದ್ಬಿಟ್ಟು BSE ಇದು. ಸೊ ಇಲ್ಲೊಂದು ಅಬ್ಸರ್ವ್ ಮಾಡಿ, ಇಲ್ಲೂ ಸಹಿತ ವಾಲ್ಯೂಮ್ ಏನಿದೆ ಟೋಟಲ್ ವಾಲ್ಯೂಮ್ ಟ್ರೇಡ್ ಆಗಿರೋಂಥದ್ದು 1,79,018 ಕಾಣ್ತಾ ಇದೆ. ಹಾಗೇನೆ ಇಲ್ಲಿ ನೋಡ್ತಾ ಇರ್ಬೋದು NSE ಲಿ ವಾಲ್ಯೂಮ್ ಎಷ್ಟಿದೆ 31,42,735 ಒಂದು ಟೋಟಲ್ ವಾಲ್ಯೂಮ್ ಕಾಣ್ತಾ ಇದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು
TCS ಇಲ್ಲಿ ಕೇಳ್ತಾರಷ್ಟು 3,221 ರೂಪಾಯಿ 40 ಇಲ್ಲಿ ಕೇಳ್ತಾ ಇದಾರೆ. ಹಾಗೇನೆ ಇಲ್ಲಿ ಸೆಲ್ ಮಾಡ್ತಾ ಇರೋರು 3,221.70 ಕೇಳ್ತಾ ಇದಾರೆ. ಸೊ ಇಬ್ಬರ ಮಧ್ಯೆ ಒಂದು ಡಿಫ್ರೆನ್ಸ್ ಏನಿದೆ, ಕೇವಲ ಒಂದು 30 ಪೈಸದ ಒಂದು ಡಿಫ್ರೆನ್ಸ್ ಇಲ್ಲಿ ನಮಗೆ ಕಾಣ್ತಾ ಇದೆ. ಅದೇ ರೀತಿ ನಾವು BSc ಬಂದ್ವಿ ಅಂದ್ರೆ ಇಲ್ಲಿ 3,221.5 ಇಲ್ಲಿ ಕೇಳ್ತಾರ ಅಂತದ್ದು, ಇಲ್ಲಿ ಸೆಲ್ ಮಾಡಕ್ ರೆಡಿ ಇರೋರೆಷ್ಟು 3,222.40. ಸೊ ಇಲ್ಲಿ 90 ಪೈಸಾ ಒಂದು ಡಿಫ್ರೆನ್ಸ್ ನಮಗೆ ಕಾಣ್ತಾ ಇದೆ. ಸೊ ಇಲ್ಲಿ ಏನಿದೆ ಡಿಫ್ರೆನ್ಸ್ ಕಾಣ್ತಾ ಇದೆ, 90 ಪೈಸಾ ಆಗಲಿ 30 ಪೈಸಾ ಆಗಲಿ, ಇದೆಲ್ಲ ಒಂದು ಚಿಕ್ಕ ಕ್ವಾಂಟಿಟಿ ಇದ್ರೆ ಅಂದ್ರೆ ಲೈಕ್ 50-100 ಕ್ವಾಂಟಿಟಿ ಅದೇ ಅಂತ ದೊಡ್ಡ ಡಿಫ್ರೆನ್ಸ್ ಅನ್ಸಲ್ಲ. ಬಟ್ ಇದೇ ಒಂದು ಕ್ವಾಂಟಿಟಿ ಜಾಸ್ತಿ ಆದಾಗ ಒಬ್ಬ ಟ್ರೇಡರ್ಗೆ ಅಂದ್ರೆ 1000 ಶೇರ್ಸ್ ಇಂದ ಟ್ರೇಡ್ ಮಾಡೋದಾಗ್ಲಿ 5,000 ಶೇರ್ಸ್ ಹೀಗೆಲ್ಲ ಟ್ರೇಡ್ ಮಾಡಬೇಕಾದ್ರೆ ಇದೇ ಒಂದು ಏನಾಗುತ್ತೆ, ಈ ಒಂದು 90 ಪೈಸಾನೇ ಏನಾಗುತ್ತೆ ತುಂಬಾ ದೊಡ್ಡದಾಗ ಒಂದು ಮೇಜರ್ ಲಾಸ್ನ ಕೊಡುತ್ತೆ. ಸೊ ಹಾಗಾಗಿ ಲಿಕ್ವಿಡಿಟಿ ತುಂಬಾ ಇಂಪಾರ್ಟೆಂಟ್. ಜಾಸ್ತಿ ಲಿಕ್ವಿಡಿಟಿ ಇದ್ದಷ್ಟು ಏನಾಗುತ್ತೆ ಅಂತಂದ್ರೆ ಆ ಸ್ಪ್ರೆಡ್ ಏನಾಗುತ್ತೆ ತುಂಬಾ ಕಡಿಮೆ ಆಗುತ್ತೆ. ಅದನ್ನ ನಾವು NSE ನೋಡಬಹುದು, ಇಲ್ಲಿ 30 ಪೈಸೆ ಕಾಣ್ತಾ ಇದೆ TCS ಅಲ್ಲಿ. ಹಾಗೇನೆ ಇಲ್ಲಿ NSE ನಾವು HDFC ಬ್ಯಾಂಕ್ ನ ನೋಡ್ತಾ ಇರಬಹುದು, ಇಲ್ಲಿ ನಮಗೆ ಕಾಣ್ತಾ ಇದ್ದಿದ್ದು ಜಸ್ಟ್ ಒಂದು 10 ಪೈಸಾ. ಸೊ ಅದೇ ಇಲ್ಲಿ ನಾವು ನೋಡಿದ್ರೆ 1 ರೂಪಾಯಿ ಕಾಣ್ತಾ ಇದೆ. ಸೊ ಹೋಪ್ ನಿಮ್ಗೆ ಈ ಒಂದು ಎಕ್ಸಾಂಪಲ್ ಮುಖಾಂತರ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಬನ್ನಿ ಮುಂದೆ ಹೋಗೋಣ. ಸೊ ನೆಕ್ಸ್ಟ್ ಸ್ಟಾಕ್ ಅವೈಲಬಿಲಿಟಿ. ಸೊ ಇಲ್ಲಿ NSE ಹಾಗೆ BSc ಏನಾಗುತ್ತೆ ಅಂತಂದ್ರೆ ಸ್ಟಾಕ್ಸ್ ಆಲ್ಮೋಸ್ಟ್ ಲೀಸ್ಟ್ ಆಗುತ್ತೆ. ಅಂದ್ರೆ ಎರಡೂ ಸ್ಟಾಕ್ ಎಕ್ಸ್ಚೇಂಜಸ್ ಅಲ್ಲೂ ಇತ್ತೀಚೆಗೆ ಏನಾಗುತ್ತೆ ಅಂದ್ರೆ ಲೀಸ್ಟ್ ಆಗುತ್ತೆ. ಬಟ್ ಕೆಲವೊಂದು ಸ್ಟಾಕ್ಸ್ ಏನಿರುತ್ತೆ ಅದು ಎಕ್ಸ್ಕ್ಲೂಸಿವ್ಲಿ ಅದು NSE ಅಥವಾ BSc ಮಾತ್ರ ಲೀಸ್ಟ್ ಆಗುತ್ತೆ. ಅಂದ್ರೆ ಯಾವ್ದಾದ್ರು ಒಂದು ಎಕ್ಸ್ಚೇಂಜ್ ಅಲ್ಲಿ ಮಾತ್ರ ಲೀಸ್ಟ್ ಆಗುತ್ತೆ. ಸೊ ಆ ತರನೂ ಆಗುತ್ತೆ. ಸೊ ನೆಕ್ಸ್ಟ್ ಬಂದು ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ. ಸೊ ಇದರಲ್ಲಿ ಏನಾಗುತ್ತೆ ನೋಡಿ, ಡೇ ಟ್ರೇಡರ್ಸ್ ಅಂಡ್ ಶಾರ್ಟ್ ಟರ್ಮ್ ಇನ್ವೆಸ್ಟರ್ಸ್ ಟಿಪಿಕಲಿ ಪ್ರಿಫರ್ ದಿ NSE ಫಾರ್ ಇಟ್ಸ್ ಹೈ ಲಿಕ್ವಿಡಿಟಿ ಅಂಡ್ ಫಾಸ್ಟರ್ ಟ್ರೇಡ್ ಎಕ್ಸಿಕ್ಯೂಷನ್. ಸೊ ಒಬ್ಬ ಟ್ರೇಡರ್ಗೆ ಏನ್ ಬೇಕು ಅಂತಂದ್ರೆ ಲಿಕ್ವಿಡಿಟಿ ಜಾಸ್ತಿ ಇರಬೇಕು, ಸ್ಪ್ರೆಡ್ ಜಾಸ್ತಿ ಇರಬಾರ್ದು. ಸೊ ಅವ್ರೇನ್ ಮಾಡ್ತಾರೆ ಅಂದ್ರೆ ಲಿಕ್ವಿಡಿಗೋಸ್ಕರ ಏನ್ ಮಾಡ್ತಾರೆ ಅಂದ್ರೆ ಜಾಸ್ತಿ NSE ಪ್ರಿಫರ್ ಮಾಡ್ತಾರೆ, ಒಂದು ಶಾರ್ಟ್ ಟರ್ಮ್ ಇನ್ವೆಸ್ಟರ್ ಆಗಲಿ ಅಥವಾ ಡೇ ಟ್ರೇಡರ್ ಆಗಲಿ. ಹಾಗೇನೆ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಏನಿರ್ತಾರೆ ಅಂದ್ರೆ ಅವರು ಸ್ವಲ್ಪ BSc ಸೈಡ್ ಹೋಗ್ಬೋದು. ಯಾಕೆಂತಂದ್ರೆ ಏನಾಗುತ್ತೆ, BSc ನಿಮಗೆ ಸ್ಟಾಕ್ ಸೆಲೆಕ್ಷನ್ಗೆ ಸುಮಾರು ಒಂದು ಆಪ್ಷನ್ಸ್ಗಳಿದಾವೆ. ಅವಾಗಲೇ ನಾವು ನೋಡಿದ ಹಾಗೇನೆ ಅಲ್ಲಿ 5,000 ಪ್ಲಸ್ ಸ್ಟಾಕ್ಸ್ ಇದಾವೆ. ಸೊ NSE ಇರೋಂಥದ್ದು 2,000 ಪ್ಲಸ್ ಸ್ಟಾಕ್ಸ್. ಸೊ ಹಾಗಾಗಿ BSc ನಿಮಗೆ ಸ್ಟಾಕ್ಸ್ ಸ್ವಲ್ಪ ಜಾಸ್ತಿ ಸಿಗುತ್ತೆ. ಸುಮಾರು ಸ್ಟಾಕ್ಸ್ ಅಲ್ಲಿ ಇರೋದ್ರಿಂದ, ಬೇರೆ ಬೇರೆ ಸೆಕ್ಟರ್ ಅಲ್ಲಿ ಇರೋದ್ರಿಂದ ಆ ಸ್ಟಾಕ್ಸ್ ಗಳನ್ನ ಅನಲೈಸ್ ಮಾಡಿ ಆ ಸ್ಟಾಕ್ಸ್ ಅಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಗೆ ಅದು ತುಂಬಾ ಸಹಾಯ ಆಗುತ್ತೆ. ಸೊ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಏನಿರ್ತಾರೆ ಅವರು ಸ್ವಲ್ಪ BSc ಕಡೆ ಜಾಸ್ತಿ ನೋಡ್ತಾರೆ, ಬಿಕಾಸ್ ಆಫ್ ಅಲ್ಲಿ ಸ್ಟಾಕ್ಸ್ ತುಂಬಾ ಜಾಸ್ತಿ ಸಿಗುತ್ತೆ. ಸೊ ಹೋಪ್ ನಿಮ್ಗೆ ಇದು ಕ್ಲಿಯರ್ ಆಗಿ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಹೇಗೆ NSE BSc ಎಸ್ಟಾಬ್ಲಿಷ್ ಆಯ್ತು, ಹಾಗೇನೆ ಅದರ ಒಂದು ಡಿಫ್ರೆನ್ಸಸ್ ನಾವು ಇದರಲ್ಲಿ ನೋಡಿದ್ವಿ. ಹಾಗೇನೆ ಲಿಕ್ವಿಡಿಟಿಗೆ ನಾವು NSE ತುಂಬಾ ಪ್ರಿಫರ್ ಮಾಡ್ತೀವಿ, ಯಾಕಂದ್ರೆ NSE ಜಾಸ್ತಿ ಲಿಕ್ವಿಡಿಟಿ ಇರುತ್ತೆ. ಅದ್ರದ್ದು ಎಕ್ಸಾಂಪಲ್ ಮುಖಾಂತರ ನಾವು ಅರ್ಥ ಮಾಡ್ಕೊಂಡ್ವಿ. ಸ್ಟಾಕ್ ಮಾರ್ಕೆಟ್ ಬಿಗಿನರ್ಸ್ ಗೈಡ್ ಇದೇ ತರ ಮುಂದುವರಿಯುತ್ತೆ. ಇದೇ ತರದ ನ್ಯೂಸ್ ಆಗಲಿ ಕಂಟೆಂಟ್ ಆಗಲಿ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನಾವು ಕೊಡ್ತಾ ಇರ್ತೀವಿ. ಅದಕ್ಕೋಸ್ಕರ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಹಾಗೆ ನಿಮ್ಮ ಒಂದು ಒಪಿನಿಯನ್ ನ ಕಮೆಂಟ್ ಅಲ್ಲಿ ತಿಳಿಸಿ. ನೀವೇನಾದ್ರೂ ಸ್ಟಾಕ್ ಮಾರ್ಕೆಟ್ ಕಲಿಬೇಕು, ತಿಳ್ಕೊಳ್ಬೇಕು ಅನ್ನೋ ಒಂದು ಆಸಕ್ತಿ ಇತ್ತು ಅಂದ್ರೆ ನಮ್ಮ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಹಾಗೆ ನಮ್ಮ ಒಂದು ಆಫೀಸ್ ಏನಿದೆ ರಾಜಾಜಿನಗರಲ್ಲಿ ಲೊಕೇಟ್ ಆಗಿದೆ, ನಮ್ಮ ಆಫೀಸ್ಗೂ ಸಹಿತ ನೀವು ವಿಸಿಟ್ ಮಾಡಬಹುದು. ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.